ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ನಾನು ನವರಾತ್ರಿಯಲ್ಲಿ ಅಂದರೆ ಪಾಡ್ಯದ ದಿನದಿಂದ 9 ದಿನ ದೇವಿಗೆ ಯಾವ ಬಣ್ಣ ಇಷ್ಟ ಮತ್ತು ಯಾವ ಬಣ್ಣದ ಬಟ್ಟೆಯನ್ನು ಹಾಕಿ ನಾವು ಪೂಜೆಯನ್ನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಗುರುವಾರದ ದಿನ 3ನೇ ತಾರೀಕು ಅವತ್ತಿನಿಂದ ನಾವು 9 ದಿನ ನವದೇವಿಯ ಪೂಜೆಯನ್ನು ಮಾಡಬೇಕು. 2024ರ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ನವರಾತ್ರಿಯಲ್ಲಿ ಮೊದಲನೇ ದಿನ ಅಂದರೆ ಗುರುವಾರ ನಾವು ಶೈಲಪುತ್ರಿ ದೇವಿಗೆ ಫಸ್ಟ್ ಪೂಜೆಯನ್ನು ಮಾಡ್ತೀವಿ. ಅವತ್ತಿನ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡೋದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ಶುಕ್ರವಾರ 4ನೇ ತಾರೀಕು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡುತ್ತಾರೆ. ಅವತ್ತಿನ ದಿನ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು. ಹಾಗೆ ಶನಿವಾರದ ದಿನ 5ನೇ ತಾರೀಕು ಅವತ್ತು ಚಂದ್ರಘಂಟ ದೇವಿಯನ್ನು ಪೂಜೆ ಮಾಡಬೇಕು ಮತ್ತು ಅವತ್ತು ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು. ಇನ್ನು 6ನೇ ತಾರೀಕು ರವಿವಾರ ಕುಷ್ಮಾಂಡ ದೇವಿಯ ಪೂಜೆಯನ್ನು ಮಾಡಬೇಕು. ಅವತ್ತಿನ ದಿನದಂದು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು. ಹಾಗೆ 7ನೇ ತಾರೀಕು ಸೋಮವಾರ ನಾವು ಸ್ಕಂದಮಾತೆ ದೇವಿಯ ಪೂಜೆಯನ್ನು ಮಾಡಬೇಕು. ಅವತ್ತಿನ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು 8ನೇ ತಾರೀಕು ಮಂಗಳವಾರ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡುತ್ತಾರೆ. ಅವತ್ತು ಕೆಂಪು ಬಣ್ಣ ಅಮ್ಮನಿಗೆ ಇಷ್ಟ. ಅವತ್ತು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆ 9ನೇ ತಾರೀಕು ಬುಧವಾರ ಕಾಳರಾತ್ರಿ ಅಮ್ಮನವರ ಪೂಜೆಯನ್ನು ಮಾಡುತ್ತಾರೆ. ಅವತ್ತು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು. ಮತ್ತು 10ನೇ ತಾರೀಕು ಗುರುವಾರ ಮಹಾಗೌರಿ ಪೂಜೆಯನ್ನು ಮಾಡಬೇಕು. ಅವತ್ತಿನ ದಿನ ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು. 11ನೇ ತಾರೀಕು ಶುಕ್ರವಾರ ಕೊನೆಯ ದಿನ ಸಿದ್ಧಿದಾತೆ ದೇವಿಯ ಪೂಜೆಯನ್ನು ಮಾಡಬೇಕು. ಅವತ್ತು ನೇರಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು. ಈ ರೀತಿ ನಾವು 9 ದಿನ ಪೂಜೆಯನ್ನು ಮಾಡೋದರಿಂದ ನಮಗೆ ಅದರ ಫಲ ಸಿಗುತ್ತದೆ. ಹಾಗೆ ವಿಜಯದಶಮಿ ದಿನದಂದು ನವಿಲು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡುವುದರಿಂದ ತುಂಬಾ ಒಳ್ಳೆಯದಾಗುತ್ತೆ.